ಇಂದು ಪರಲೋಕದ ತಾಯಿ ಮತ್ತು ಪವಾಡಗಳ ಲೋಕ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಒಟ್ಟಿಗೆ ಕಲಿಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. 하나님 말씀 상고하는 시간 갖도록 하겠습니다. ಹೊಸ ಯೆರೂಸಲೇಮ್ ದಿನ ಬಂದಿದೆ. ಹೊಸ ಯೆರೂಸಲೇಮ್ ದಿನವು ನಮ್ಮ ಕಳೆದು ಹೋದ ಸಹೋದರ ಸಹೋದರಿಯರನ್ನು ರಕ್ಷಿಸಲು ಮತ್ತು ನಮ್ಮೆಲ್ಲರನ್ನು ನಿತ್ಯ ಪರಲೋಕ ರಾಜ್ಯಕ್ಕೆ ಮುನ್ನಡೆಸಲು ಶರೀರದ ಗುಡಾರವನ್ನು ಧರಿಸಿ ಪರಲೋಕದ ತಾಯಿ ಈ ಭೂಮಿಗೆ ಬಂದ ಅರ್ಥಪೂರ್ಣವಾದ ದಿನವಾಗಿದೆ. ಆದ್ದರಿಂದ ಮತ್ತೊಮ್ಮೆ ಪರಲೋಕದ ತಾಯಿ ಮತ್ತು ಪವಾಡಗಳ ಲೋಕ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಒಟ್ಟಿಗೆ ಕಲಿಯೋಣ. ಪರಲೋಕದ ತಂದೆ ಪರಲೋಕಕ್ಕೆ ಆರೋಹಣರಾಗುವ ಕೆಲವು ದಿನಗಳ ಮೊದಲು ಕೊಟ್ಟು ಹೋದ ಅನೇಕ ಸಂದೇಶಗಳಲ್ಲಿ ತಾಯಿಯ ಮಾತನ್ನು ಕೇಳಿದರೆ ನೀವು ಮಲಗುತ್ತಿರುವಾಗಲೂ ರೈಸ್ ಕೇಕ್ ತಿನ್ನಬಹುದು ಎಂಬುದು ಒಂದಾಗಿದೆ. ನನಗೆ ಅರ್ಥವಾಗುವ ಸುಲಭವಾದ ಮಾತಿನಲ್ಲಿ ಅವರು ನನಗೆ ಈ ಸಂದೇಶವನ್ನು ನೀಡಿದರು. ಪರಲೋಕದ ತಾಯಿಯ ಮಾತುಗಳು ಮತ್ತು ಬೋಧನೆಗಳನ್ನು ಯಾವಾಗಲೂ ಅನುಸರಿಸುತ್ತಾ ಪಾಲಿಸುವ ಮೂಲಕ ರಕ್ಷಣೆಯ ಕೆಲಸವನ್ನು ಪೂರ್ಣಗೊಳಿಸಿ ನಾವು ಪರಲೋಕಕ್ಕೆ ಹಿಂತಿರುಗಬೇಕು ಎಂಬುದು ಅವರ ಕೋರಿಕೆಯಾಗಿದೆ. ಚಿಯೋನಿನ ಪ್ರೀತಿಯ ಕುಟುಂಬದ ಸದಸ್ಯರು ಪರಲೋಕದ ತಾಯಿ ನೀಡಿದ ಬೋಧನೆಗಳಿಗೆ ವಿಧೇಯರಾದಾಗ ಇಂದಿಗೂ ಯಾವ ಪವಾಡಗಳು ಸಂಭವಿಸಬಹುದು ಎಂಬುದನ್ನು ನೋಡೋಣ. ನನಗೆ ಒಂದು ಸಭೆಯಿಂದ ಪತ್ರ ಬಂದಿತು. ಈ ಸಭೆಯು ಮೇ ತಿಂಗಳಲ್ಲಿ 1850 ಸದಸ್ಯರನ್ನು ಹೊಂದಿತ್ತು. ಹೊರಾಂಗಣ ಚಟುವಟಿಕೆಗಳಿಗೆ ನಿರ್ಬಂಧಗಳಿದ್ದರು ಮತ್ತು ಸಾಂಕ್ರಾಮಿಕ ರೋಗದಿಂದಾಗಿ ಜನರನ್ನು ನೇರವಾಗಿ ಭೇಟಿ ಮಾಡುವುದು ಬಹಳ ಕಷ್ಟವಾಗಿದ್ದರು. ಸದಸ್ಯರ ಸಂಖ್ಯೆ 1850ರಿಂದ 3508ಕ್ಕೆ ಹೆಚ್ಚಿತು. ಮೇ ತಿಂಗಳಲ್ಲಿ ಪಂಚಾಶತಮ ದಿನದಂದು ಪವಿತ್ರಾತ್ಮದ ಆಶೀರ್ವಾದವನ್ನು ಸ್ವೀಕರಿಸಿದ ನಂತರ ಸದಸ್ಯರು ಬೋಧನಾ ಉತ್ಸವವನ್ನು ನಡೆಸಿದರು ಮತ್ತು ಅವರ ಸಂಖ್ಯೆ ಕೇವಲ 4 ತಿಂಗಳಲ್ಲಿ 3508ಕ್ಕೆ ಹೆಚ್ಚಿತು. ಇದರರ್ಥ ಈ ಸಭೆಗೆ ಹೋಗುತ್ತಿರುವವರ ಸಂಖ್ಯೆ 1850ರಿಂದ 3508ಕ್ಕೆ ಹೆಚ್ಚಿತು. ಈ ಸಭೆಯಲ್ಲಿ ಈ ವಿಶೇಷ ಯಶಸ್ಸಿಗೆ ಕಾರಣವು ಪ್ರತಿ ತಿಂಗಳು ಅವರು ದೇವರನ್ನು ಶ್ರದ್ಧೆಯಿಂದ ಪ್ರಾರ್ಥಿಸುವಾಗ ತಾಯಿಯ ಆಶೀರ್ವಾದದ ಮಾತುಗಳನ್ನು ನೇರವಾಗಿ ಕೇಳುತ್ತಿದ್ದರು. ಸುವಾರ್ತೆ ಕೆಲಸಕ್ಕಾಗಿ ಈ ಸಭೆಯು ಅನೇಕ ಅನಾನುಕೂಲವಾದ ಸಂದರ್ಭಗಳಲ್ಲಿ ಮತ್ತು ಪರಿಸ್ಥಿತಿಯಲ್ಲಿತ್ತು. ಸುವಾರ್ತೆ ಕೆಲಸಕ್ಕಾಗಿ ಅನೇಕ ಸಭೆಗಳು ಅನುಕೂಲಕರವಾದ ಪರಿಸ್ಥಿತಿಗಳಲ್ಲಿವೆ. ಆದರೆ ಈ ಸಭೆ ಸುವಾರ್ತೆಗಾಗಿ ಸವಾಲಿನ ಸಂದರ್ಭಗಳಲ್ಲಿಯೂ ಪ್ರತಿ ತಿಂಗಳು ಸಂಖ್ಯೆಯಲ್ಲಿ ಹೆಚ್ಚುತ್ತಿದೆ. ಈ ಸಭೆಯ ಸಭಾಧ್ಯಕ್ಷರು ದೇವರ ಮಾತುಗಳು ನಿಜಕ್ಕೂ ಭಯಂಕರವಾಗಿದೆ ಎಂದು ಹೇಳುತ್ತಾರೆ. ದೇವರ ವಾಕ್ಯವು ಏಕೆ ಭಯಂಕರವಾಗಿದೆ ಎಂದು ಅವರನ್ನು ಕೇಳಿದಾಗ ದೇವರ ಮಾತಿನ ಪ್ರಕಾರ ಎಲ್ಲವೂ ನೆರವೇರಿದೆ ಎಂದು ಅವರು ಉತ್ತರಿಸಿದರು. ಈ ಅದ್ಭುತ ಕಾರ್ಯವನ್ನು ನೋಡಿದಾಗ ಪರಲೋಕದ ತಾಯಿ ಈ ಭೂಮಿಗೆ ಬಂದ ಉದ್ದೇಶವನ್ನು ನಾನು ನಿಜವಾಗಿಯೂ ಅರಿತುಕೊಂಡೆ ಮತ್ತು ಅದು ಎಷ್ಟು ಆಳವಾಗಿ ನನ್ನ ಮನ ಮುಟ್ಟಿತು ಎಂದರೆ ನನ್ನ ಹೃದಯವು ಬಡಿಯುತ್ತಿತ್ತು ಎಂದು ಹೇಳುತ್ತಾ ಸಭಾಧ್ಯಕ್ಷರು ಅದ್ಭುತವಾದ ಸುದ್ದಿಯನ್ನು ನೀಡಿದರು. ಈ ವರ್ಷದ ಅಂತ್ಯದೊಳಗೆ ಗುರಿ ತಲುಪಲು ಅವರು ಒಂದೇ ಮನಸ್ಸಿನಿಂದ ಪ್ರತಿಜ್ಞೆ ಮಾಡಿದರು. ಆದರೆ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಅವರು ಯೋಜಿಸಿದ್ದಕ್ಕಿಂತ 4 ತಿಂಗಳು ಮುಂಚಿತವಾಗಿ ದೇವರು ಅವರಿಗೆ 3508 ಸದಸ್ಯರಿಗೆ ಬೋಧಿಸುವ ಅದ್ಭುತ ಫಲಿತಾಂಶವನ್ನು ನೀಡಿದರು. ಅದು ಅವರ ಗುರಿಯನ್ನು ಮೀರಿಸಿತು. ಈ ಸಭೆಯ ಸಭಾಧ್ಯಕ್ಷರು ಆಗಾಗ ಪರಲೋಕದ ತಾಯಿಯನ್ನು ಸಂಪರ್ಕಿಸುವುದಿಲ್ಲ, ಆದರೆ ಅವರಿಗೆ ತುರ್ತು ಕೋರಿಕೆ ಇದ್ದಾಗ ಮಾತ್ರ ಸಂಪರ್ಕಿಸುತ್ತಾರೆ. ಸದಸ್ಯರು ಈ ವರ್ಷದಲ್ಲಿ ಒಂದು ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ನಿರ್ಧರಿಸಿದಾಗ ಸಭಾಧ್ಯಕ್ಷರು ತಾಯಿಯ ಆಶೀರ್ವಾದದ ಮಾತುಗಳನ್ನು ಕೇಳಲು ಅವರನ್ನು ಸಂಪರ್ಕಿಸಲು ನಿರ್ಧರಿಸಿದರು, ಏಕೆಂದರೆ ಅವರು ಏನು ಹೇಳಿದರೂ ಅದು ನಿಜವಾಗುತ್ತದೆ. ನಡೆದ ವಿಷಯವು ನಂಬಲಾಗದ ವಿಷಯವಾಗಿತ್ತು ಎಂದು ಸಭಾಧ್ಯಕ್ಷರು ಹೇಳಿದರು. 1 ತಿಂಗಳು ಕಳೆಯಿತು, ಇನ್ನೊಂದು ತಿಂಗಳು ಕಳೆಯಿತು. ನಂತರ ಏನು ನಡೆಯುತ್ತಿದೆಯೋ ಅದು ಮನುಷ್ಯರ ಶಕ್ತಿಯಿಂದ ಎಂದಿಗೂ ಸಾಧ್ಯವಿಲ್ಲ. ಸಾಂಕ್ರಾಮಿಕ ಸಮಯದಲ್ಲಿ ಇದು ಹೇಗೆ ಸಂಭವಿಸುತ್ತದೆ ಎಂದು ಅವರು ಅರಿತುಕೊಂಡರು. ಆದರೆ ಅವರು
ಪರಲೋಕದ ತಾಯಿ ನೀಡಿದ ವಾಕ್ಯಗಳನ್ನು ಅವಲಂಬಿಸಿ ತಮ್ಮ ಯೋಜನೆಯನ್ನು ಮುಂದುವರಿಸಿದರು 말씀에 의지하고 ಮತ್ತು ಹಂತ ಹಂತವಾಗಿ ತಮ್ಮ ಗುರಿಯ ಕಡೆಗೆ ಹತ್ತಿರವಾಗುವುದನ್ನು ನೋಡಿದರು. 이걸 지금 몇 차례나 보고 나니까 ನಮಗೆ ನಂಬಿಕೆಯ ಕೊರತೆಯಿಂದಾಗಿ ಅಥವಾ ನಮಗೆ ನಂಬಿಕೆ ಇಲ್ಲದ ಕಾರಣ ಸುವಾರ್ತೆಯ ಕೆಲಸವು ನಿಧಾನವಾಗಿತ್ತು 복음이 잘 되고 안 되는 어떤 ಮತ್ತು ನಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ. 거리로 삼지 않겠단 말이죠. 이제까지 못했던 것은 ಆದರೆ ನಾವು ಸುವಾರ್ತೆಯನ್ನು ನಂಬಿಕೆಯಿಂದ ನಡೆಸಿದಾಗ ನಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಾಯಿತು. ಆದ್ದರಿಂದ ನಮ್ಮ ಸುವಾರ್ತೆ ಕೆಲಸದ ನಿಧಾನದ ಪ್ರಗತಿಗೆ ನಮ್ಮ ಪರಿಸರ ಮತ್ತು ಸಂದರ್ಭಗಳನ್ನು ಒಂದು ಕಾರಣವಾಗಿ ಇನ್ನು ಮುಂದೆ ಬಳಸದಿರಲು ನಾವೆಲ್ಲರೂ ಪ್ರತಿಜ್ಞೆ ಮಾಡಿದೆವು ಎಂದು ಸಭಾಧ್ಯಕ್ಷರು ಹೇಳಿದರು. ಅವರು ಕಳುಹಿಸಿದ ಪತ್ರದಲ್ಲಿ ಅವರು ತಮ್ಮ ಗ್ರಹಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಇಂದಿನ ಪ್ರಸಂಗದ ಶೀರ್ಷಿಕೆಯು ಪರಲೋಕದ ತಾಯಿ ಮತ್ತು ಪವಾಡಗಳ ಲೋಕ ಎಂದಾಗಿದೆ. ತಂದೆಯ ಕಾಲದಲ್ಲಿ ಮತ್ತು ಮಗನ ಕಾಲದಲ್ಲಿ ಸುವಾರ್ತೆ ಕೆಲಸವನ್ನು ಹೇಗೆ ಮಾಡಲಾಯಿತು ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಆತ್ಮನು ಮತ್ತು ಮೊದಲಗಿತ್ತಿಯಾದ ತಂದೆ ದೇವರು ಮತ್ತು ತಾಯಿ ದೇವರು ಪವಿತ್ರಾತ್ಮನ ಕಾಲದಲ್ಲಿ ಸುವಾರ್ತೆ ಕೆಲಸವನ್ನು ಹೇಗೆ ಮುನ್ನಡೆಸುತ್ತಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಿಂದೆ ಏನಾಯಿತು ಎಂಬುದರ ಮೂಲಕ ನಾವು ಈ ಪಾಠವನ್ನು ಬೇಗನೆ ಅರ್ಥ ಮಾಡಿಕೊಳ್ಳಬೇಕು. 해야 될 것 같습니다. ಹಳೆ ಒಡಂಬಡಿಕೆಯ ಕೆಲಸಗಳಾದ 여호수아의 ಯೆಹೋಶುವನ ಕೆಲಸ, 역사는 ಮೋಶೆಯ ಕೆಲಸ ಮತ್ತು ಗಿದ್ಯೋನನ ಕೆಲಸಗಳನ್ನು ನೋಡಿದಾಗ ಅವುಗಳಲ್ಲಿ ಒಂದು ವಿಷಯ ಸಾಮಾನ್ಯವಾಗಿತ್ತು. ಅವರು ತಮ್ಮ ಸ್ವಂತ ಶಕ್ತಿಯಿಂದ ಅಂದರೆ ಮನುಷ್ಯರ ಶಕ್ತಿಯಿಂದ ಇದನ್ನು ಮಾಡಲು ಪ್ರಯತ್ನಿಸಿದ್ದರೆ ಪವಾಡಗಳು ನಡೆಯುತ್ತಿತ್ತೆ ಎಂದು ನಾವು ಆಶ್ಚರ್ಯ ಪಡುವ ಹಲವಾರು ಪ್ರಕರಣಗಳಿವೆ. ಮನುಷ್ಯರ ಶಕ್ತಿಯಿಂದ ಈ ಪವಾಡಗಳಲ್ಲಿ ಯಾವುದೂ ನಡೆಯಲು ಸಾಧ್ಯವಿಲ್ಲ. 없었던 이 ಕೆಂಪು ಸಮುದ್ರವನ್ನು ಮನುಷ್ಯರ ಶಕ್ತಿಯಿಂದ ವಿಭಾಗ ಮಾಡಬಹುದೆಂದು ನೀವು ಭಾವಿಸುತ್ತೀರಾ? ಇಸ್ರಾಯೇಲ್ಯರು ತಮ್ಮ ಸ್ವಂತ ಬಲದಿಂದ ಎರಿಕೋವನ್ನು ಬೀಳಿಸಲು ಪ್ರಯತ್ನಿಸಿದ್ದರೆ ಅದು ತಾನಾಗಿಯೇ ಕುಸಿದು ಬೀಳುತ್ತಿತ್ತಾ? ಯೆಹೋಶುವನು ಮತ್ತು ಅವನ ಸೈನ್ಯವು ಅಮೋರಿಯರ ವಿರುದ್ಧ ಹೋರಾಡುತ್ತಿದ್ದಾಗ ಸೂರ್ಯನು ಇಡೀ ದಿನ ಆಕಾಶದ ಮಧ್ಯದಲ್ಲಿ ನಿಲ್ಲುತ್ತಿದ್ದನೆಂದು ನೀವು ಭಾವಿಸುತ್ತೀರಾ? 일토록 멈출 수 있겠습니까? ಚಂದ್ರನು ತನ್ನ ನಿಗದಿತ ಸಮಯದಲ್ಲಿ ಕಾಣಿಸಿಕೊಳ್ಳದೆ ನಿಂತು ಹೋಗಲು ಸಾಧ್ಯವಾಗುತ್ತಿತ್ತು ಎಂದು ನೀವು ಭಾವಿಸುತ್ತೀರಾ? 벌어질 수 있겠습니까? ಈ ಎಲ್ಲ ಘಟನೆಗಳಲ್ಲಿದ್ದ ಒಂದು ಸಾಮಾನ್ಯ ವಿಷಯವೇನೆಂದರೆ ಅದು ಮನುಷ್ಯರ ಶಕ್ತಿಯಿಂದ ಮಾಡಿದ್ದರೆ ಅವುಗಳಲ್ಲಿ ಯಾವುದೂ ಸಂಭವಿಸುತ್ತಿರಲಿಲ್ಲ. 그 ಕೆಂಪು ಸಮುದ್ರವು ವಿಭಾಗವಾಗುತ್ತಿರಲಿಲ್ಲ, 홍해도 갈라지고 ಯೆರಿಕೋ ಪಟ್ಟಣವು ಬೀಳುತ್ತಿರಲಿಲ್ಲ 무너지지 않았을 것이 ಮತ್ತು ಸೂರ್ಯನು ನಿಲ್ಲುತ್ತಿರಲಿಲ್ಲ. 일이 없었을 것입니다. ಆದರೆ ದೇವರ ಶಕ್ತಿಯಿಂದ ಸೂರ್ಯನು ನಿಂತು ಹೋದನು, ಕೆಂಪು ಸಮುದ್ರವು ವಿಭಾಗವಾಯಿತು ಮತ್ತು ಯೆರಿಕೋ ಪಟ್ಟಣವು ಕುಸಿದು ಬಿತ್ತು. ಈ ಕಾಲದಲ್ಲಿಯೂ ನಮ್ಮ ಸುವಾರ್ತೆ ಕೆಲಸವು ಇದೇ ರೀತಿಯಾಗಿದೆ. ನಾವು ಚಿಯೋನ್ ಸದಸ್ಯರ ಸಂಖ್ಯೆಯನ್ನು ಅವಲಂಬಿಸಿ ಸುವಾರ್ತೆ ಕೆಲಸವನ್ನು ಮಾಡಿದರೆ 믿고 ಈ ಸುವಾರ್ತೆ ಒಂದು ಹೆಜ್ಜೆಯೂ ಮುಂದೆ ಹೋಗುವುದಿಲ್ಲ. 않고 이 복음은 더 이상 한 걸음도 나아갈 수가 없을 것입니다. ನಾನು ನಿಮಗೆ ತಿಳಿಸಿದ ಪತ್ರದಲ್ಲಿದ್ದ ಸಭೆಯಲ್ಲಿ ಸಂಭವಿಸಿದರ ಉದಾಹರಣೆಯ ಮೂಲಕ ಇದನ್ನು ನಾವು ನೋಡಬಹುದು. ಈಗ ಇರುವ ಸಹೋದರ ಸಹೋದರಿಯರನ್ನು ನೋಡಿಕೊಳ್ಳುವುದು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಅದು ಸುಲಭವಲ್ಲ. 시간이 될 텐데 ಆ ಸಭೆಯ ಸದಸ್ಯರು ಪ್ರತಿ ತಿಂಗಳು ಇನ್ನೂ ಹೆಚ್ಚು ಹೊಸ ಸಹೋದರ ಸಹೋದರಿಯರನ್ನು ಸತ್ಯಕ್ಕೆ ಮುನ್ನಡೆಸುತ್ತಿದ್ದಾರೆ ಮತ್ತು ಅವರನ್ನು ನೋಡಿಕೊಳ್ಳುತ್ತಿದ್ದಾರೆ. 돌봐지기도 하고 새 식구도 더 들어오고 ಮನುಷ್ಯರ ಬಲದಿಂದ ಮಾಡಿದ್ದರೆ ಇದು ಸಾಧ್ಯವಾಗುತ್ತಿರಲಿಲ್ಲ. 라고 한다면 이건 절대 될 수 없는 일이다. ಒಂದು ತಿಂಗಳಲ್ಲಿ 400 ಹೊಸ ಸದಸ್ಯರು ಸತ್ಯಕ್ಕೆ ಬಂದರೆ ಅವರಿಗೆ ಕಲಿಸಲು ಮತ್ತು ಅವರನ್ನು ನೋಡಿಕೊಳ್ಳಲು ಸಾಕಷ್ಟು ಸಮಯ ಮತ್ತು ಶ್ರಮ ಬೇಕಾಗುತ್ತದೆ. ಇವರ ಹೊರತಾಗಿ ಪ್ರತಿ ತಿಂಗಳು ಹೆಚ್ಚು ಹೆಚ್ಚು ಸದಸ್ಯರನ್ನು ಹುಡುಕಲಾಯಿತು. 그만큼 들어오고 ಹೊಸ ಸದಸ್ಯರು ಇನ್ನೂ ಕೂಸುಗಳಾಗಿರುವ ಪರಿಸ್ಥಿತಿಯಲ್ಲಿ ಇರುವಾಗ ಹೊಸ ಸದಸ್ಯರಿಗೆ ಯಾರು ಕಲಿಸುತ್ತಾರೆ? ಅದೇನೇ ಇದ್ದರೂ ಪ್ರತಿ ತಿಂಗಳು ಹೆಚ್ಚು ಹೆಚ್ಚು ಫಲಗಳನ್ನು ಪಡೆಯುವಂತೆ ದೇವರು ಅವರಿಗೆ ಅನುಮತಿಸಿದರು. 그렇게 허락을 하시다는 것입니다. ಫೋನ್ ಮೂಲಕ ತಾಯಿ ಹೇಳಿದ ಮಾತಿಗೆ ಅವರು ವಿಧೇಯರಾಗಿದ್ದರಿಂದ ಇದು ಸಾಧ್ಯವಾಯಿತು. ನಾನು ಅದನ್ನು ಸಮ್ಮತಿಸುತ್ತೇನೆ. ಅದು ನೆರವೇರಲಿ ಎಂದು ಪ್ರಾರ್ಥಿಸುತ್ತೇನೆ. ನಾನು ನಿಮ್ಮ ಗುರಿಯನ್ನು ಆಶೀರ್ವದಿಸುತ್ತೇನೆ. ತಾಯಿಯ ಮಾತಿನ ಪ್ರಕಾರ ಅವರು ಪ್ರತಿ ತಿಂಗಳು ತಮ್ಮ ಗುರಿಯನ್ನು ತಲುಪಿದರು. ಅವರು ಪ್ರಾರಂಭದಲ್ಲಿ ಮಾಡಿದ ಗುರಿಯನ್ನು ಮೀರಿದರು. 상회하는 내용으로서 ಮೇ ತಿಂಗಳಿನಿಂದ ಸೆಪ್ಟೆಂಬರ್ ವರೆಗೆ ಪಂಚಶತಮದ ಬೋಧನಾ ಉತ್ಸವದ ಸಮಯದಲ್ಲಿ ಸಂಭವಿಸಿದ ಈ ಮಹತ್ ಕಾರ್ಯವನ್ನು ನೋಡಿ ಸಭಾಧ್ಯಕ್ಷರು ದಿಗ್ಭ್ರಮೆಗೊಂಡರು ಮತ್ತು ಅದನ್ನು ತನ್ನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗದೆ ಅವರು ಈ ಸುಗಂಧವನ್ನು ಹಂಚಿಕೊಳ್ಳಲು ನಿರ್ಧರಿಸಿದರು. 해서 편지
ನಾನು ಮೊದಲೇ ಹೇಳಿದಂತೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ ಮಾಡಲು ಪ್ರಯತ್ನಿಸಿದರೆ ಏನೂ ಸಂಭವಿಸುವುದಿಲ್ಲ. 일도 일어나지 않습니다. ಕೆಂಪು ಸಮುದ್ರವು ವಿಭಾಗವಾಗುತ್ತಿರಲಿಲ್ಲ ಮತ್ತು ಎರಿಕೋ ಪಟ್ಟಣವು ಬೀಳುತ್ತಿರಲಿಲ್ಲ. 없었겠지만 ಸೂರ್ಯನು ಕೂಡ ನಿಲ್ಲುತ್ತಿರಲಿಲ್ಲ. ಆದರೆ ದೇವರ ಶಕ್ತಿಯಿಂದ ಕೆಂಪು ಸಮುದ್ರವು ವಿಭಾಗವಾಯಿತು. 갈라지고 ಎರಿಕೋ ಪಟ್ಟಣವು ಕುಸಿದು ಬಿತ್ತು ಮತ್ತು ಸೂರ್ಯನು ನಿಂತು ಹೋದನು. ದೇವರಿಗೆ ಈ ಸರ್ವಶಕ್ತ ಶಕ್ತಿ ಇದೆ. ಆದರೆ ಈ ಕಾಲದಲ್ಲಿ ಅದ್ಭುತವಾದ ಪವಾಡಗಳ ಮೂಲಕ ದೇವರು ತಮ್ಮ ಸರ್ವಶಕ್ತ ಶಕ್ತಿಯನ್ನು ತೋರಿಸುವುದಿಲ್ಲ. 2000 ವರ್ಷಗಳ ಹಿಂದೆ ಯೇಸು ಈ ಭೂಮಿಗೆ ಬಂದಾಗ ಸಾಮಾನ್ಯ ಜನರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಅನೇಕ ವಿಷಯಗಳನ್ನು ಅವರು ಮಾಡಿದರು. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಯೇಸು 5,000 ಜನರಿಗೆ 5 ಜವೆಗೋದಿಯ ರೊಟ್ಟಿ ಮತ್ತು 2 ಮೀನುಗಳಿಂದ ಊಟ ಕೊಟ್ಟರು ಮತ್ತು ಉಳಿದ ರೊಟ್ಟಿ ಮತ್ತು ಮೀನುಗಳು 12 ಬುಟ್ಟಿ ತುಂಬ ತುಂಬಿತು. ಅವರು ನೀರಿನ ಮೇಲೆ ನಡೆದರು 그 장면이라든가 ಮತ್ತು 12 ವರ್ಷಗಳಿಂದ ರಕ್ತಕುಸುಮ ರೋಗವಿದ್ದ ಸ್ತ್ರೀಯನ್ನು ಸಹ ಅವರು ಗುಣಪಡಿಸಿದರು. 그런 일만 하신 것은 아닙니다만 ಅವರು ಪ್ರತಿ ಕ್ಷಣ ಅಂತಹ ಕೆಲಸಗಳನ್ನು ಮಾಡಲಿಲ್ಲ. 사건들을 조목조목 ಆದರೆ ನಾವು ಅವರ ಸುವಾರ್ತೆ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ಒಂದೊಂದಾಗಿ ಗಮನಿಸಿದಾಗ ದೇವರ ವಾಕ್ಯದ ಅಧಿಕಾರವು ಎಷ್ಟು ಪ್ರಬಲವಾಗಿದೆ ಮತ್ತು ಅವರ ವಾಕ್ಯದ ಪ್ರಕಾರ ಎಲ್ಲವೂ ಹೇಗೆ ನೆರವೇರಿತು ಎಂಬುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬಹುದು. ನಾವು ವಿಮೋಚನಾ ಕಾಂಡ ಅಧ್ಯಾಯ 14ಕ್ಕೆ ಹೋಗುತ್ತಾ ದೇವರ ಪವಾಡವನ್ನು ನೋಡೋಣ. ವಚನ 21, ಮೋಶೆ ಸಮುದ್ರದ ಮೇಲೆ ಕೈಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ನಮ್ಮ ಶಕ್ತಿಯಿಂದ ಇಂತಹ ಪವಾಡ ನಡೆಯಲು ಸಾಧ್ಯವಿಲ್ಲ. 할 수 없습니다. ಆದರೆ ದೇವರು ನಮ್ಮೊಂದಿಗಿದ್ದು ತಮ್ಮ ಶಕ್ತಿಯನ್ನು ಬಳಸುವುದರಿಂದ ಈ ರೀತಿಯ ಪವಾಡ ನಿಜವಾಗಿಯೂ ನಡೆಯಬಹುದು. 이루어졌습니다. ಯೆಹೋಶುವ ಅಧ್ಯಾಯ 6ಕ್ಕೆ ಹೋಗೋಣ. ಯೆಹೋಶುವ ಅಧ್ಯಾಯ 6 ವಚನ 4ರಲ್ಲಿ ಹೀಗೆ ಹೇಳುತ್ತದೆ: 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 행할 것이요 제7일에 7ನೆಯ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. 나팔을 불 것이며 ಯಾಜಕರು ಕೊಂಬುಗಳನ್ನು ಊದಬೇಕು. 나팔을 길게 울려 불어서 ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಿರಿ. 불 것이라 ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು. 내린다 하였습니다. ದೇವರು ಹೇಳಿದಂತೆಯೇ ನಡೆಯಿತು. 되었습니다. ಎರಿಕೋ ಪಟ್ಟಣವು ಬಿದ್ದು ಹೋಗುತ್ತದೆ ಎಂದು ದೇವರು ಹೇಳಿದ್ದರಿಂದ ಇಸ್ರಾಯೇಲ್ಯರು ಕಾನಾನಿನಲ್ಲಿ ಎದುರಿಸಿದ ಮೊದಲ ನಗರವನ್ನು ಬಹಳ ಸುಲಭವಾಗಿ ಮತ್ತು ಸರಾಗವಾಗಿ ವಶಪಡಿಸಿಕೊಳ್ಳಲು ಸಾಧ್ಯವಾಯಿತು. ದೊಡ್ಡ ಎರಿಕೋ ಪಟ್ಟಣವು ಎಂದಿಗೂ ಮನುಷ್ಯರ ಶಕ್ತಿಯಿಂದ ಬೀಳುತ್ತಿರಲಿಲ್ಲ. 하나님의 ಆದರೆ ದೇವರ ಶಕ್ತಿಯು ಕೆಲಸ ಮಾಡಿದಂತೆ ಅದು ಏನೂ ಅಲ್ಲ ಎಂಬಂತೆ ಕುಸಿದು ಬಿತ್ತು. 이루어져 버렸습니다. ಯೆಹೋಶುವ ಅಧ್ಯಾಯ 10 ವಚನ 12 ಓದೋಣ. ಹೀಗೆ ಹೇಳುತ್ತದೆ: ಯೆಹೋವನು ಅಮೋರಿಯರನ್ನು ಇಸ್ರಾಯೇಲ್ಯರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. 고하되 이스라엘 목전에서 ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ 너는 기본 위에 ಚಂದ್ರನೇ, ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲ್ಯರ ಸಮಕ್ಷದಲ್ಲಿ ಆಜ್ಞಾಪಿಸಲು ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮುಯ್ಯಿ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಈ ಮಾತು ಯಾಷಾರ್ ಗ್ರಂಥದಲ್ಲಿ ಬರೆದದೆಯಲ್ಲ. ಹೀಗೆ ಸೂರ್ಯನು ಮುಳುಗಲಿಕ್ಕೆ ಆತುರ ಪಡದೆ ಹೆಚ್ಚು ಕಡಿಮೆ 1 ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿಯೇ ನಿಂತನು. ಇಸ್ರಾಯೇಲ್ಯರ ವಿಜಯಕ್ಕಾಗಿ ಸೂರ್ಯನನ್ನು ಆಕಾಶದ ಮಧ್ಯದಲ್ಲಿ ನಿಲ್ಲುವಂತೆ ಮಾಡಲು ಅಥವಾ ಚಂದ್ರನನ್ನು ನಿಲ್ಲಿಸಲು ಮನುಷ್ಯರ ಶಕ್ತಿಯಿಂದ ಸಾಧ್ಯವೆಂದು ನೀವು ಭಾವಿಸುತ್ತೀರಾ? 가면 가능할 수 있겠습니까? ಮನುಷ್ಯರ ಶಕ್ತಿಯಿಂದ ಇದು ಅಸಾಧ್ಯ. 우리의 힘만 사용했다. ನಮ್ಮ ಶಕ್ತಿಯಿಂದ ಅಸಾಧ್ಯವಾದದ್ದು ದೇವರ ಶಕ್ತಿಯಿಂದ ಸಂಪೂರ್ಣವಾಗಿ ಸಾಧ್ಯವಾಗುತ್ತದೆ. 되었습니다. ಈ ಕಾಲದಲ್ಲಿ ನಮಗೆ ಒಪ್ಪಿಸಿರುವ 맡겨주신 ಸುವಾರ್ತೆಯ ಸಂದರ್ಭಗಳನ್ನು ನೋಡಿದಾಗ ಉತ್ತಮ ಸುವಾರ್ತೆ ಫಲಿತಾಂಶವನ್ನು ಪಡೆಯಲು ನಾನು ಏನು ಮಾಡಬಹುದು ಎಂದು ನಾವು ಯೋಚಿಸಬಹುದು. ಎಲ್ಲ ಉತ್ತರಗಳನ್ನು ಸತ್ಯವೇದದಲ್ಲಿ ಬರೆಯಲಾಗಿದೆ. ನಾವು ನಮ್ಮ ಸ್ವಂತ ಶಕ್ತಿಯಿಂದ ಸುವಾರ್ತೆ ಕೆಲಸವನ್ನು ನಡೆಸಲು ಪ್ರಯತ್ನಿಸಿದರೆ ಈ ಸುವಾರ್ತೆಯು ಸಮಾರ್ಯ ಅಥವಾ ಭೂಮಿಯ ಕಟ್ಟಕಡೆಗೆ ಹೋಗಲು ಸಾಧ್ಯವಿಲ್ಲ. ಸುವಾರ್ತೆಯನ್ನು ತಡೆಯುವ ಅನೇಕ ಜನರಿದ್ದಾರೆ ಮತ್ತು ನಮ್ಮ ದಾರಿಯಲ್ಲಿ ಹಲವು ಅಡೆತಡೆಗಳಿವೆ. ಸುವಾರ್ತೆ ಕೆಲಸವನ್ನು ಸುಲಭವಾಗಿ ಮಾಡಲು ಸಾಧ್ಯವಿಲ್ಲ. ಕೆಂಪು ಸಮುದ್ರವು ಒಂದು ಅಡಚಣೆಯಾಗಿತ್ತು. ಎರಿಕೋ ಪಟ್ಟಣವು ಒಂದು ಅಡಚಣೆಯಾಗಿತ್ತು.
ಮತ್ತು ಬೇಗನೆ ಅಸ್ತಮಿಸುತ್ತಿದ್ದ ಸೂರ್ಯನು ಒಂದು ಅಡಚಣೆಯಾಗಿತ್ತು. 물이 될 수 있는 이 ಎಷ್ಟಾದರೂ ದೇವರು ತಮ್ಮ ಶಕ್ತಿಯನ್ನು ಬಳಸಿದಾಗ ಈ ಎಲ್ಲ ಅಡಚಣೆಗಳು ಏನೂ ಇಲ್ಲ ಎಂಬಂತೆ ತೆಗೆದುಹಾಕಲ್ಪಟ್ಟವು. ದೇವರ ವಾಗ್ದಾನದ ವಾಕ್ಯಗಳನ್ನು ಅವಲಂಬಿಸಿ ನಾವು ಸುವಾರ್ತೆ ಕೆಲಸವನ್ನು ಮಾಡಬೇಕು. 복음이 되어야 되겠습니다. ತಂದೆಯ ಕಾಲದಲ್ಲಿ ದೇವರ ಜನರು ಯೆಹೋವ ದೇವರ ವಾಕ್ಯಗಳನ್ನು ಅವಲಂಬಿಸಿದ್ದರು. ಮಗನ ಕಾಲದಲ್ಲಿ ಅವರು ಯೇಸು ಕ್ರಿಸ್ತರ ವಾಕ್ಯಗಳನ್ನು ಅವಲಂಬಿಸಿದ್ದರು. ಈ ಪವಿತ್ರಾತ್ಮನ ಕಾಲದಲ್ಲಿ ನಾವು ಯೇಸುವಿನ ಹೊಸ ಹೆಸರಾದ ಕ್ರಿಸ್ತ ಅನ್ಸಾಂಗ್ ರವರ ವಾಕ್ಯಗಳನ್ನು ಮತ್ತು ಹೊಸ ಯೆರೂಸಲೇಮ್ ಪರಲೋಕದ ತಾಯಿಯ ವಾಕ್ಯಗಳನ್ನು ಅವಲಂಬಿಸಬೇಕು. ಅವರ ಮಾತುಗಳನ್ನು ಅವಲಂಬಿಸಿ ನಡೆಸಿದ ಸುವಾರ್ತೆಯು ಕೆಂಪು ಸಮುದ್ರವನ್ನು ವಿಭಾಗ ಮಾಡುತ್ತದೆ ಮತ್ತು ಯೆರಿಕೋ ಪಟ್ಟಣವನ್ನು ಬೀಳುವಂತೆ ಮಾಡುತ್ತದೆ. ಏನಾದರೂ ಅಸಾಧ್ಯವಾಗುತ್ತದೆಯೇ? ಇಲ್ಲ. ಪತ್ರವನ್ನು ಕಳುಹಿಸಿದ ಸಭಾಧ್ಯಕ್ಷರು ತಮಗೆ ಆಧ್ಯಾತ್ಮಿಕ ರೋಮಾಂಚನವಾಯಿತು ಎಂದು ಹೇಳಿದರು. 영적으로 이 소름이 돋을 만큼 말이죠. ತಾಯಿಯ ಮಾತುಗಳನ್ನು ಕೇವಲ ಆಶೀರ್ವಾದದ ಅಥವಾ ಪ್ರೋತ್ಸಾಹದ ವಾಕ್ಯಗಳೆಂದು ಪರಿಗಣಿಸಿದಾಗ ಉತ್ತಮ ಸುವಾರ್ತೆ ಫಲಿತಾಂಶವನ್ನು ಪಡೆಯುವುದು ಕಷ್ಟವೆಂದು ಅವರು ಹೇಳಿದರು. ಮೊದಲು ಅವರು 1 ತಿಂಗಳಲ್ಲಿ 50 ಅಥವಾ ಅದಕ್ಕಿಂತ ಕಡಿಮೆ ಸದಸ್ಯರನ್ನು ಹುಡುಕಲು ಬಹಳ ಕಷ್ಟಪಟ್ಟರು. 고전을 면치 못하는 어떤 그런 상황. ಆದರೆ ತಾಯಿಯ ಮಾತುಗಳು ಖಂಡಿತವಾಗಿಯೂ ನಿಜವಾಗುತ್ತವೆ ಎಂದು ಅವರು ನಂಬಿದಾಗ ಎಲ್ಲಾ ಸುವಾರ್ತೆ ಬಾಗಿಲುಗಳು ಬಹಳ ಸುಲಭವಾಗಿ ತೆರೆದುಕೊಳ್ಳುವುದನ್ನು ಅವರು ನೋಡಿದರು. 이렇게 쉽게 열어질 수가 없더랍니다. ಸದಸ್ಯರೇ, 2000 ವರ್ಷಗಳ ಹಿಂದೆ ಯೇಸು ಈ ಭೂಮಿಗೆ ಬಂದಾಗ ಅವರು ಇಬ್ಬರು ಕುರುಡರೊಂದಿಗೆ ಮಾತನಾಡಲಿಲ್ಲವೇ? ಕುರುಡನು ಯೇಸುವಿನ ಬಳಿಗೆ ಬಂದು, ದಾವೀದನ ಕುಮಾರನೇ ಅಂದನು. ಯೇಸು ಅವರಿಗೆ, ನಾನು ನಿಮಗಾಗಿ ಏನು ಮಾಡಬೇಕೆಂದು ನೀವು ಬಯಸುತ್ತೀರಿ ಎಂದು ಕೇಳಿದರು. ಅದಕ್ಕೆ ಅವರು, ನಮ್ಮ ಕಣ್ಣುಗಳನ್ನು ತೆರೆಯಿರಿ, ಆಗ ನಾವು ಕೂಡ ಎಲ್ಲರಂತೆ ನೋಡಬಹುದು. ನಮ್ಮ ಕಣ್ಣುಗಳು ತೆರೆಯಬೇಕೆಂದು ಬಯಸುತ್ತೇವೆ ಎಂದರು. ಯೇಸು, ನೀವು ನಂಬಿದಂತೆ ನಿಮಗೆ ಆಗಲಿ ಅಂದರು. ಇಂದು ಮುಂಜಾನೆ ನಾನು ಸುಮಾರು 30 ವರ್ಷಗಳ ಹಿಂದೆ ಏನಾಯಿತು ಎಂಬುದರ ಕುರಿತು ಕೆಲವು ಪಾಸ್ಟರ್ಗಳೊಂದಿಗೆ ಮಾತನಾಡಿದೆ. 이 얘기를 좀 잠깐 했습니다. ಒಂದು ಅಸ್ವಸ್ಥ ಮಗುವಿತ್ತು. ಅವನನ್ನು ಗುಣಪಡಿಸಲು ಸಾಧ್ಯವಿಲ್ಲ ಎಂದು ವೈದ್ಯರು ಹೇಳಿದ್ದರು. ಅವರು ಧರ್ಮಾಧಿಕಾರಿಯ ಮಗನಾಗಿದ್ದರು. ಇದು ಸಂಭವಿಸುವ ಮೊದಲು ಮಗುವಿನ ಪೋಷಕರು ಪ್ರಪಂಚದ ಕಡೆಗೆ ತಮ್ಮ ಕಣ್ಣುಗಳನ್ನು ತಿರುಗಿಸಲು ಪ್ರಾರಂಭಿಸಿದರು. ಅವರ ಜೀವನವು ಹಾಗೆಯೇ ಮುಂದುವರೆದಿದ್ದರೆ ಅವರು ಆಧ್ಯಾತ್ಮಿಕವಾಗಿ ಆಪತ್ತಿನ ಪರಿಸ್ಥಿತಿಯಲ್ಲಿರುತ್ತಿದ್ದರು. ಆ ಸಮಯದಲ್ಲಿ ಅವರ ಮಗು ಅಸ್ವಸ್ಥಗೊಂಡಿತು. ಅವನು ಬಹಳ ಅಸ್ವಸ್ಥನಾದನು. ವೈದ್ಯರು ಕೂಡ ಅವನನ್ನು ಗುಣಪಡಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಸೌಲ್ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಆಸ್ಪತ್ರೆಯಲ್ಲೂ ಅವರನ್ನು ಗುಣಪಡಿಸಲು ಸಾಧ್ಯವಿಲ್ಲ ಎಂದು ಹೇಳಲಾಯಿತು. ಅವನು ಬದುಕಲು ಸಾಧ್ಯವಿಲ್ಲದ ಕಾರಣ ವೈದ್ಯರು ಮಗು ಬಯಸಿದ್ದನ್ನು ತಿನ್ನಲಿ ಮತ್ತು ಅದು ಮಾಡಲು ಬಯಸುವುದನ್ನು ಮಾಡಲಿ ಎಂದು ಹೇಳಿದರು. ಅವರು ತಮ್ಮ ಮಗುವಿಗೆ ಸಂಪೂರ್ಣ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿದರು. ಅವನನ್ನು ಗುಣಪಡಿಸಲು ಸಾಧ್ಯವಿಲ್ಲ ಎಂದು ಮಾತ್ರ ಹೇಳಲಾಯಿತು. ಆದ್ದರಿಂದ ಅವರು ಪರಲೋಕದ ತಾಯಿಗೆ ಕರೆ ಮಾಡಿದರು. ಆಗ ಕೊರಿಯಾದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಈಗಿರುವಷ್ಟು ಸದಸ್ಯರು ಅಥವಾ ಸಭೆಗಳು ಇಲ್ಲದಿದ್ದ ಕಾರಣ ಸದಸ್ಯರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಲು ತಾಯಿಗೆ ಸಮಯವಿರುತ್ತಿತ್ತು. ತಾಯಿ ಧರ್ಮಾಧಿಕಾರಿಯ ಕುಟುಂಬವನ್ನು ಭೇಟಿ ಮಾಡಿ ಅವರನ್ನು ಸಮಾಧಾನಪಡಿಸಿ ಅವರ ಮಗುವಿಗಾಗಿ ಪ್ರಾರ್ಥಿಸಿದರು. 기도도 해주셔서 ತಾಯಿ ಅವನಿಗಾಗಿ ಪ್ರಾರ್ಥಿಸಿದಾಗಿನಿಂದ ಅವನು ಸುಧಾರಿಸಲು ಪ್ರಾರಂಭಿಸಿದನು. 아이에게 차도가 보이기 시작한 겁니다. ಈಗ ಆ ಮಗು ಬೆಳೆದಿದೆ ಮತ್ತು ಅವರು ಬ್ರೆಜಿಲ್ನಲ್ಲಿ ಮಿಷನರಿಯಾಗಿ ಕೆಲಸ ಮಾಡುತ್ತಿದ್ದಾರೆ. 나가 있습니다. ಅನೇಕ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿದ ನಂತರವೂ ಅವನು ಹೆಚ್ಚು ದಿನ ಉಳಿಯುವುದಿಲ್ಲ ಎಂದು ವೈದ್ಯರು ಅವನ ಪೋಷಕರಿಗೆ ಹೇಳಿದರು. 검사를 해도 도저히 손설 수 없는 ತಾಯಿ ಅವರನ್ನು ಭೇಟಿ ಮಾಡಲು ಹೋದಾಗ ನಾನು ಅವರ ಜೊತೆಯಲ್ಲಿದ್ದೆನು. ದಯವಿಟ್ಟು ಪರಿಹಾರ ನಿಧಿ ನೀಡಿ ಎಂದು ಕೇಳುವ ದಾನ ಕಾರ್ಯಕ್ರಮಗಳ ಮೂಲಕ ಹಣ ಸಂಗ್ರಹಣೆಯ ಅಗತ್ಯವಿರುವ ಮಕ್ಕಳನ್ನು ಧರ್ಮಾಧಿಕಾರಿಯ ಮಗು ನನಗೆ ನೆನಪಿಸಿತು. 아이 모습하고 같았습니다. ಅವನ ಮುಖವು ಬಹಳ ಬಡವಾಗಿತ್ತು ಮತ್ತು ಅವನ ಕೈಗಳು ಮತ್ತು ಕಾಲುಗಳು ಮಾಂಸವಿಲ್ಲದೆ ತೆಳ್ಳಗಿತ್ತು. 뼈밖에 없었습니다. 근데 ಅವನ ಹೊಟ್ಟೆ ಮಾತ್ರ ದೊಡ್ಡದಾಗಿತ್ತು, ಏಕೆಂದರೆ ಅದು ಊದಿಕೊಂಡಿತ್ತು. 배만 일 ಅವನು ಅನಾರೋಗ್ಯದ ಕೊನೆಯ ಹಂತದಲ್ಲಿದ್ದನು. ಆದ್ದರಿಂದ ಗೆಡ್ಡೆಯ ದ್ರವ್ಯರಾಶಿಯು ಅಲ್ಲಿ ಬೆಳೆಯುತ್ತಿತ್ತು. 순간이었습니다. ಆತನಿಗೆ ಯಾವುದೇ ಔಷಧಿ ಕೆಲಸ ಮಾಡದ ಕಾರಣ ವೈದ್ಯರು ಇನ್ನೇನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. 방법이 없다고 해서 ದಂಪತಿಗಳು ಸಹಾಯಕ್ಕಾಗಿ ಪರಲೋಕದ ತಾಯಿಯನ್ನು ಕೇಳಿದರು. ಆಗ ತಾಯಿ ಅವರಿಗೆ, ನೀವು ದೇವರನ್ನು 100% ನಂಬಬೇಕು ಅಂದರು. ಆ ಸಮಯದಲ್ಲಿ ಅವರ ನಂಬಿಕೆಯು ಸ್ವಲ್ಪ ದುರ್ಬಲಗೊಂಡಿತ್ತು ಮತ್ತು ಅವರು ಪ್ರಪಂಚದ ಮತ್ತು ಸತ್ಯದ ನಡುವೆ ಅಲುಗಾಡುತ್ತಿದ್ದರು. 당시였습니다. ಎಷ್ಟಾದರೂ ತಾಯಿಯ ಪ್ರಾರ್ಥನೆಯ ಮೂಲಕ ಅವರ ನಂಬಿಕೆಯು ಬಲಗೊಂಡ ನಂತರ ಮಗು ಗುಣವಾಯಿತು. 그래서 그때부터 이제
ಅವನು ಸ್ವಸ್ಥನಾಗಲು ಪ್ರಾರಂಭಿಸಿದನು ಮತ್ತು ಈಗ ಅವರು ಆರೋಗ್ಯವಾಗಿದ್ದಾರೆ. ತಾಯಿ ಅವರನ್ನು ಭೇಟಿಯಾದಾಗ, ನಿಮಗೆ 100% ದೇವರಲ್ಲಿ ನಂಬಿಕೆ ಇಲ್ಲದಿದ್ದರೆ ಇದು ಅಸಾಧ್ಯ. ಆದ್ದರಿಂದ ನಿಮಗೆ 100% ನಂಬಿಕೆ ಇರಬೇಕು ಎಂದು ಅವರಿಗೆ ಹೇಳಿದರು. ಅವನು ಅವರ ಏಕೈಕ ಮಗು, ಆದ್ದರಿಂದ ಅವರು ತಮ್ಮ ಪೂರ್ಣ ಹೃದಯವನ್ನು ಅವನಲ್ಲಿ ಇಟ್ಟರು. ಅದ್ಭುತವಾಗಿ ಅವರ ಮಗುವಿನ ಆರೋಗ್ಯವು ಚೇತರಿಸಿಕೊಂಡಿತು. ನನಗೆ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವರು ಎಷ್ಟು ಅನಾರೋಗ್ಯದಿಂದ ಬಳಲುತ್ತಿದ್ದರೆಂದು ನಾನು ನೋಡಿದ್ದೆನು. ದೇವರ ಕೃಪೆಯು ನಮಗೆ ಎಷ್ಟು ದೊಡ್ಡದು ಎಂಬುದನ್ನು ಇದು ತೋರಿಸುತ್ತದೆ. ಆದರೆ ದೇವರ ಈ ಕೃಪೆಯನ್ನು ನಾವು ಮತ್ತೆ ಮತ್ತೆ ಮರೆಯುತ್ತಿದ್ದೇವೆ. ಯೇಸು ಅನೇಕ ವಿಷಯಗಳನ್ನು ಮಾಡಿದರು ಮತ್ತು ಹೇಳಿದರು. ಜನರು ಆತನ ವಾಕ್ಯದ ಅಧಿಕಾರವನ್ನು ಮರೆತು ಬಿಡುತ್ತಿದ್ದರು. ಸೂರ್ಯನನ್ನು ನಿಲ್ಲಿಸಿದ ಶಕ್ತಿಯನ್ನು, ಎರಿಕೋವಿನ ಗೋಡೆಗಳು ಕುಸಿದು ಬೀಳಲು ಕಾರಣವಾದ ಶಕ್ತಿಯನ್ನು ಮತ್ತು ಕೆಂಪು ಸಮುದ್ರವನ್ನು ವಿಭಾಗಿಸಿ ಒಣನೆಲದಂತೆ ಮಾಡಿದ ದೇವರ ಶಕ್ತಿಯನ್ನು ನಾವು ಮರೆತು ಬಿಡುತ್ತೇವೆ. 자꾸만 잊고 지내는 것. ಆದ್ದರಿಂದ ಈ ಸುವಾರ್ತೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೂ ಸಾರಬೇಕೆಂದು ದೇವರು ಹೇಳಿದಾಗ, ದೇವರು ಮೊದಲೇ ಸುವಾರ್ತೆಯ ಕೆಲಸವನ್ನು ಪೂರ್ಣಗೊಳಿಸುವ ಫಲಿತಾಂಶದೊಂದಿಗೆ ಈ ವಾಕ್ಯಗಳನ್ನು ನಮಗೆ ನೀಡುತ್ತಾರೆ. ದೇವರು ನಮಗೆ ಮಾಡಲು ಅಸಾಧ್ಯವಾದ ಕೆಲಸಗಳನ್ನು ಮಾಡುವಂತೆ ಹೇಳುವುದಿಲ್ಲ. ದೇವರು ನಮಗೆ ಎಲ್ಲವನ್ನೂ ಮಾಡುವ ಸಾಮರ್ಥ್ಯವನ್ನು ನೀಡುವುದರಿಂದ 해주셨기 때문에 ನಾವು ಯಾವಾಗಲೂ ಅವರ ವಾಕ್ಯಗಳನ್ನು ಅವಲಂಬಿಸಬೇಕು. 의지해서 ದೇವರ ವಾಕ್ಯವನ್ನು ಅವಲಂಬಿಸಿ ನಾವು ನಮ್ಮ ಜೀವನ ಪೂರ್ತಿ ಸುವಾರ್ತೆಗಾಗಿ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. 아버지 어머니에 대한 ತಂದೆ ಮತ್ತು ತಾಯಿಯ ವಾಕ್ಯಗಳ ಶಕ್ತಿಯನ್ನು ನಿಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳುವಂತೆ ಮತ್ತೊಮ್ಮೆ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಮತ್ತು ದೇವರು ಸುವಾರ್ತೆಯ ಕೆಲಸವನ್ನು ಮಾಡುವಾಗ ಅದು ಸುಲಭವಾಗಿ ಮಾಡಲಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಲೂಕ ಅಧ್ಯಾಯ 5 ವಚನ 4ಕ್ಕೆ ಹೋಗೋಣ. ಅಧ್ಯಾಯ 5 ವಚನ 4 ಹೀಗೆ ಹೇಳುತ್ತದೆ: 5장 4절에 ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು ಅಂದರೆ ಪೇತ್ರನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಅಂದರೆ ಯಾವುದೇ ಮೀನು ಸಿಕ್ಕಲಿಲ್ಲ. ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. 예수의 무릎 ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಇಂದು ಎಲ್ಲವನ್ನು ದೇವರ ವಾಕ್ಯದ ಪ್ರಕಾರ ಮಾಡಲಾಗಿದೆ ಹಾಗೂ ತಂದೆ ಮತ್ತು ತಾಯಿ ಇನ್ನೂ ರಕ್ಷಣೆಯ ಸುವಾರ್ತೆಯ ಮಹಾನ್ ಕೆಲಸವನ್ನು ನಡೆಸುತ್ತಿದ್ದಾರೆ ಎಂಬ ಸಂಗತಿಯನ್ನು ಮತ್ತೊಮ್ಮೆ ಕೆತ್ತಿಕೊಳ್ಳೋಣ. ಯಾರನ್ನು ಬಿಟ್ಟು ಬಿಡದೆ ಚಿಯೋನಿನ ಎಲ್ಲಾ ಮಕ್ಕಳು ಅವರ ಕೆಲಸದಲ್ಲಿ ಭಾಗಿಯಾಗೋಣ. ಇದರಿಂದ ನಾವು ದೇವರ ಮಹಾನ್ ಮಹಿಮೆಯನ್ನು ಪ್ರವೇಶಿಸಬಹುದು. ದೇವರ ವಾಕ್ಯಗಳ ಮೂಲಕ ನೀವು ಅಧಿಕ ಅನುಗ್ರಹವನ್ನು ಸ್ವೀಕರಿಸಿದ್ದೀರೆಂದು ನಿರೀಕ್ಷಿಸುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ.